ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಹಾಗೂ ಡಿಸಿಎಂ ಒಬ್ರ ಮೇಲೊಬ್ರು ಷಡ್ಯಂತ್ರ ಮಾಡ್ತಿದ್ದಾರೆ. ಹೈಕಮಾಂಡ್ ಅಂತ ಹೇಳೋಕೆ ಹೈಕಮಾಂಡೇ ಎಲ್ಲವನ್ನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ನಿರ್ಧಾರನೇ ಅಂತಿಮ ಅಂತ ಹೇಳೋಕೆ ಅರ್ಧ ಇಡ್ಲಿ ತಿನ್ಬೇಕಿತ್ತ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಕ್ರೋಶದಿಂದ ಮಾತನಾಡಿದ್ದಾರೆ. ಹೈಕಮಾಂಡ್ ಯಾರು ಅನ್ನೋದು ಖರ್ಗೆ ಅವರಿಗೆ ಗೊತ್ತಿದೆ. ನಕಲಿ ಗಾಂಧಿ ಹಾಗೂ ವಾದ್ರಾ ಅವರದ್ದೇ ಕಾಂಗ್ರೆಸ್ನಲ್ಲಿ ನಡೆಯುತ್ತೆ. ಸಿಎಂ ಕುರ್ಚಿ ಗುದ್ದಾಟ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಹೈಕಮಾಂಡೇ ಎಲ್ಲವನ್ನು ಹೇಳುತ್ತೆ, ಹೈಕಮಾಂಡೇ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದೇ ಆಗಿದ್ರೆ ಅದಕ್ಕೋಸ್ಕರ ಇವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಬೇಕಾಗಿತ್ತ. ಕಾಂಗ್ರೆಸ್ ಹೈಕಮಾಂಡ್ ಈಗ ಹೆಲ್ಪ್ಲೆಸ್ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಕಮಾಂಡ್ ಇದ್ರೆ ಗುದ್ದಾಟ ನಿಲ್ಲಿಸಬೇಕು, ಆಗದೆ ಹೋದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಿ ಅಂತ ಪ್ರಹ್ಲಾದ್ ಜೋಶಿ ಅವರು ಒತ್ತಾಯಿಸಿದ್ದಾರೆ. ಇಬ್ಬರು ಒಬ್ಬರನ್ನೊಬ್ಬರನ್ನ ವೆಲ್ನಾಗ ದೂಗಿಸ್ಬೇಕಂತ ನೋಡ್ತಾ ಇದ್ದಾರೆ. ಆಲ್ ಈಸ್ ನಾಟ್ ಅಲ್ಲ, ವೆಲ್ ಅಂದ್ರೆ ಬಾವಿ. ಆ ವೆಲ್ನೊಳಗೆ ಯಾರನ್ನೇ ಅವಕಾಶ ಸಿಕ್ಕರೆ ಒಬ್ಬರನ್ನೊಬ್ಬರನ್ನ ಕೆಡಬೇಕು ಅಂಥೇಳಿ ವಿಚಾರ ಮಾಡಿಕೊಂಡು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಹೊರಗೆ ಬಂದು ಆಲ್ ಈಸ್ ವೆಲ್ ಅಂದ್ರೆ ಹೈಕಮಾಂಡ್ ಅಂತ ಹೇಳಲಿಕ್ಕೆ ಒಂದು ಅರ್ಧ ಇಡ್ಲಿ ತಿನ್ಬೇಕಾಗಿತ್ತು. ಹೈಕಮಾಂಡ್ ಹೇಳಿದ್ದ ಕೇಳ್ತೀವಿ, ಇದು ಮೊದಲು ಹೇಳ್ಯಾರ ಅವ್ರು. ಕಾಂಗ್ರೆಸ್ ಅವ್ರಿಗಿಬ್ಬರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ಬರು ಹೇಳ್ಕೊತಾನೆ ಬಂದಾರ. ಅದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಅಲ್ಲಿ ಹೋಗಿ ಅದೊಂದು ದೊಡ್ಡ ನಾಟಕ, ಮುಸುಕಿನೊಳಗಿನ ಗುದ್ದಾಟ ಭಾರಿ ಜೋರು ನಡೆದದ. ಇಬ್ಬರು ಒಬ್ಬರನ್ನೊಬ್ಬರನ್ನ ವೆಲ್ನಾಗ ದೂಗಿಸ್ಬೇಕಂತ ನೋಡ್ತಾ ಇದ್ದಾರೆ. ಆಲ್ ಈಸ್ ನಾಟ್ ಅಲ್ಲ, ವೆಲ್ ಅಂದ್ರೆ ಬಾವಿ. ಆ ವೆಲ್ನೊಳಗೆ ಯಾರನ್ನೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಏನಾದರೂ ಕಮಾಂಡ್ ಇದ್ದರೆ ಅವರು ತಕ್ಷಣ ಇದನ್ನು ನಿಲ್ಲಿಸಿ ಕರ್ನಾಟಕಕ್ಕೆ ಒಂದು ಸುಸ್ಥಿರ ಪರಿಹಾರವನ್ನು ಕೊಡಬೇಕು. ಇಲ್ಲಾಂದ್ರೆ ನಾನು ನಿನ್ನೆನೂ ಹೇಳಿದ್ದೇನೆ, ನಿಮ್ಗಾಗಿಲ್ಲ ಅಂದರೆ ನೀವು ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ರಿ. ಯಾಕಂದರೆ ನಿಮ್ದು ಇಷ್ಟ ಅಸ್ಥಿರತೆ, ಇಷ್ಟು ಬಡದಾಟ, ಎಲ್ಲಿಯೂ ಆಡಳಿತದ ಮೇಲೆ ಹಿಡಿತ ಇಲ್ಲಾರದಂಥ ಸ್ಥಿತಿ ಇದು ಕರ್ನಾಟಕದಂಥ ಒಂದು ಅತ್ಯಂತ ಮುಂದುವರೆದಂಥ ಅಂತ ಹೇಳ್ಬೋದು ಒಂದು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ. ಈ ಒಗ್ಗಟ್ಟಿನ ಮಂತ್ರಿ ಏನ್ರಿ ಹೈಕಮಾಂಡ್ ಹೇಳ್ದಂಗೆ ಇಲ್ಲಪ್ಪ ಸಿದ್ದರಾಮಯ್ಯನವರೇ ಹೇಳ್ಬೇಕಾಗಿತ್ತು, ಇಲ್ಲ 2.5 ವರ್ಷ ಆಯ್ತು ನಾ ಬಿಟ್ಟು ಕೊಡ್ತೇನೆ ಅಂತ. ಇಲ್ಲ ಇವ್ರಿ, ಇಲ್ಲ ಸಿದ್ದರಾಮಯ್ಯನವರೇ ಸೀನಿಯರ್ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವು ಆರಿಸಿ ಬಂದೀವಿ, ಅವರ ಇನ್ನು 2.5 ವರ್ಷ ಮುಂದುವರಿತಾರೆ, ಮುಂದೆ ಅವಕಾಶ ಬಂದಾಗ ನಾನು ನೋಡ್ತೇನೆ ಅಂತ ಹೇಳಿದರೆ ಅದು ಒಗ್ಗಟ್ಟೆ. ಆಲ್ ಈಸ್ ವೆಲ್. ಅದು ಜೈಲಿಗೆ ಹೋಗಿ MLAಗಳನ್ನ ಭೇಟಿಯಾಗಿ ಅವರ ಬೆಂಬಲವನ್ನು ಕ್ರೋಢೀಕರಿಸುವಂಥ ಪ್ರಯತ್ನ ನಡೆದಂದ್ರೆ ಎಷ್ಟು ಗಂಭೀರ ಅದಂತ ವಿಚಾರ ಮಾಡಿರಿ. ಹೈಕಮಾಂಡ್ ಯಾರು ಅಂತ ಅನ್ನೋದು ಪಾಪ ಅವ್ರಿಗೆ ಖರ್ಗೆ ಅವ್ರಿಗೆ ಗೊತ್ತದ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ